ಹಲೋ KCET ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಇವತ್ತು ಮ್ಯಾಟ್ರಿಸಸ್ ಚಾಪ್ಟರಿಂದ ನಾವು ಟಾಪ್ 10 MCQs ಫ್ರಮ್ NCERT ಎಕ್ಸಾಂಪ್ಲರ್ಸ್ ಸಾಲ್ವ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಕ್ವೆಶನ್, ಈ ಮ್ಯಾಟ್ರಿಸಸ್ P ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಟ್ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬಿಕಾಸ್ ಆಲ್ ರೋಸ್ ಆರ್ ಈಕ್ವಲ್ ಟು ದಿ ಕಾಲಮ್ಸ್, ಸೊ ಇಟ್ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 2ಗೆ ಹೋಗೋದಾದರೆ, ಟೋಟಲ್ ನಂಬರ್ ಆಫ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡ್ 3x3 ವಿತ್ ಈಚ್ ಎಂಟ್ರಿ 2 or 0 ಈಸ್ ಅಂತ ಕೇಳಿದ್ದಾರೆ. ಈ ಕ್ವೆಶನ್ಗೆ ಇಲ್ಲಿ ಎಂಟ್ರೀಸ್ ಬಂದು 2 ಇದೆ. ಸೊ ಸೆಕೆಂಡ್ ಕ್ವೆಶನ್ಗೆ ಎಂಟ್ರೀಸ್ ಬಂದು 2 ಇದೆ. ಆರ್ಡರ್ ಇಸ್ 3x3, ಸೊ 2 ಪಾರ್ 3x3 ಅಂತ ಮಾಡಬೇಕು. ದಿಸ್ ಇಸ್ ದ ಫಾರ್ಮ್ಯಾಟ್, that is 2 power 9 which is equals to 512. So option D will be the correct answer. ನೆಕ್ಸ್ಟ್ ಥರ್ಡ್ ಕ್ವೆಶನ್ಗೆ ಹೋಗೋದಾದರೆ, ಎರಡು ಮ್ಯಾಟ್ರಿಸಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಎಕ್ಸ್ ಮತ್ತು ವೈನ ವ್ಯಾಲ್ಯೂ ಏನು ಅಂತ ನಮಗೆ ಕೇಳ್ತಾ ಇದ್ದಾರೆ. ಸೊ ಫಸ್ಟು ನೀವು ನೋಡ್ಬೋದು, ಇಲ್ಲಿ 4x ಮತ್ತು ಇಲ್ಲೂ ಎಕ್ಸೇ ಇದೆ, x+6. ಸೊ ಅದನ್ನು ಫಸ್ಟ್ ಈಕ್ವೇಟ್ ಮಾಡ್ಕೊಳ್ಳೋಣ. ಸೊ ಥರ್ಡ್ ಕ್ವೆಶನ್, 4x is equals to x+6 ಆಗುತ್ತೆ. ಆವಾಗ 3x is equals to 6, ಸೊ x is equals to 2 ಅಂತ ಬರುತ್ತೆ. ಸೊ x is equals to 2 ಅಂತ ಗೊತ್ತಾಯಿತು. ಸೊ ಆಪ್ಷನ್ ಸಿ ಅಥವಾ ಬಿ ಎರಡರಲ್ಲಿ ಒಂದು ಆನ್ಸರ್ ಆಗಿರಬೇಕು. ಈಗ ನಾವು y ಕಂಡುಹಿಡಿಯೋಣ. ಈಗ 2x + y is equals to 7 ಅಂತ ಗೊತ್ತಲ್ವಾ, ಅದಕ್ಕೆ ಹಾಕೊಳ್ಳೋಣ. 2x + y equals to 7 ಅಲ್ವಾ. ಸೊ ಈ 2x + y is equals to 7ಅಲ್ಲಿ ಎಕ್ಸ್ ಜಾಗಕ್ಕೆ 2 ಹಾಕೋಣ, 4 ಆಗುತ್ತೆ, ಪ್ಲಸ್ y is equals to 7 ಇರುತ್ತೆ. ಸೊ y is equals to 7 - 4, that is 3. ಸೊ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವೆಶನ್ ನೋಡೋಣ. ಇಫ್ ಎ ಆ್ಯಂಡ್ ಬಿ ಆರ್ 2 ಮ್ಯಾಟ್ರಿಸಸ್ ಆಫ್ ಆರ್ಡರ್ 3x m ಆ್ಯಂಡ್ 3x n ರೆಸ್ಪೆಕ್ಟಿವ್ಲಿ, ಅಂದರೆ ಎನ ಮ್ಯಾಟ್ರಿಕ್ಸ್ನ ಆರ್ಡರ್ ಇದು, ಬಿ ಮ್ಯಾಟ್ರಿಸಸ್ನ ಆರ್ಡರ್ ಇದು. ನೆಕ್ಸ್ಟ್ m is equals to n, then the order of the matrix this. ಸೊ ನಾವು ಎ ಅನ್ನೋ ಮ್ಯಾಟ್ರಿಕ್ಸ್ನ 5 ಜೊತೆ ಮಲ್ಟಿಪ್ಲೈ ಮಾಡಿದ್ರೂ ನಮ್ಗೆ ಆರ್ಡರ್ ಇದೇ ಇರುತ್ತೆ. ಆ್ಯಂಡ್ ಬಿ ಅನ್ನೋ ಮ್ಯಾಟ್ರಿಕ್ಸ್ ಜೊತೆ 2ನ ಮಲ್ಟಿಪ್ಲೈ ಮಾಡಿದ್ರೂ ಸಹ ಇದೇ ಇರುತ್ತೆ. ಆ್ಯಂಡ್ ಸಬ್ಟ್ರಾಕ್ಷನ್ ಮಾಡಿದಾಗ ನಮ್ಗೆ ಯಾವುದೇ ಕಾರಣಕ್ಕೂ ಆರ್ಡರ್ ಚೇಂಜ್ ಆಗೋಲ್ಲ, ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಮಾತ್ರ ಆರ್ಡರ್ ಚೇಂಜ್ ಆಗುತ್ತೆ. ಸೊ ನಾವು ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿದಾಗ 3x m ಬರಬೇಕು ಅಥವಾ 3x n ಬರಬೇಕು. ಸೊ ಆಪ್ಷನ್ ಡಿ ಅಲ್ಲಿ ಮಾತ್ರ ಇದೆ 3x n. ಈಗ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಬಾರಿ ಹೇಳ್ತೀನಿ ನೋಡಿ. ಎ ಮ್ಯಾಟ್ರಿಕ್ಸ್ನ ಆರ್ಡರ್ ಇದು, ಬಿ ಮ್ಯಾಟ್ರಿಕ್ಸ್ನ ಆರ್ಡರ್ ಇದು, m is equals to n ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಏನು ಹೇಳುತ್ತೆ, ಎರಡೂ ಮ್ಯಾಟ್ರಿಸಸ್ನ ಆರ್ಡರ್ ಸೇಮ್ ಅಂತ ಹೇಳುತ್ತೆ. ಅವೆರಡೂ ಮ್ಯಾಟ್ರಿಸಸ್ಗೆ ಏನಾದರೂ ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡಿದ್ರೆ, ಅಂದರೆ 5a - b ಮಾಡಿದ್ರೆ ಎಗೈನ್ ನಮ್ಗೆ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಆಪ್ಷನ್ ಡಿ ವಿಲ್ ಬಿ ಆನ್ಸರ್ 3x n. ನಿಮ್ಗೆ ಆಪ್ಷನ್ ಇನ್ನೊಂದ್ರಲ್ಲಿ 3x m ಇದ್ದರೆ ಅದು ಸಹ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಕ್ವೆಶನ್ಗೆ ಹೋಗೋಣ. ಎ ಅಂತ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದಕ್ಕೆ a² ಕೇಳಿದ್ದಾರೆ. ಇದನ್ನು ಪ್ರಾಬ್ಲಮ್ಯಾಟಿಕ್ಕಾಗಿ ಸಾಲ್ವ್ ಮಾಡೋಣ. ಫಿಫ್ತ್ ಒನ್ a² ಅಲ್ವಾ, ಹಾಗೆ ಡೈರೆಕ್ಟಾಗಿ ಬರ್ಕೊಳ್ಳೋಣ. 0 1 1 0 0 1 1 0. ನಾರ್ಮಲ್ ಮಲ್ಟಿಪ್ಲಿಕೇಶನ್ ಮಾಡೋದು ಗೊತ್ತಲ್ವಾ. ಸೊ ದಿಸ್ ವಿತ್ ದಿಸ್ 1 ಬರುತ್ತೆ, ದಿಸ್ ವಿತ್ ದಿಸ್ 0 ಬರುತ್ತೆ, ದಿಸ್ ವಿತ್ ದಿಸ್ ಅಂದರೆ ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಬೇಕು. ಈಗ 1 × 1 1 + 0 × 0 1. ಸೊ ನಮಗೇನು ಬಂತು, ಈ ಮ್ಯಾಟ್ರಿಕ್ಸ್ ಬಂತು a²ಗೆ. ಇದು ಆ್ಯಕ್ಚುಲಿ ದಿಸ್ ಈಸ್ ಅ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಎಲ್ಲಿದೆ, ಆಪ್ಷನ್ ಡಿ ಅಲ್ಲಿದೆ. ಸೊ ಫಿಫ್ತ್ ಒನ್ಗೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇವಾಗ ಸಿಕ್ಸ್ತ್ ಕ್ವೆಶನ್ ನೋಡ್ತಾ ಇದ್ದೀವಿ. ಇಫ್ ಮ್ಯಾಟ್ರಿಕ್ಸ್ ಎ is equals to aij 2x2, ಅಂದರೆ 2x2 ಮ್ಯಾಟ್ರಿಕ್ಸ್. ಫಸ್ಟು ಏನ ಬರ್ಕೊಬಿಡೋಣ ನಾವು. ಎ ಬಂದ್ಬಿಟ್ಟು ಏನು ಅಂತ ಗೊತ್ತಾಯಿತು ನಮಗೆ, 2x2 ಮ್ಯಾಟ್ರಿಕ್ಸ್ ಅಂತ ಗೊತ್ತಾಯಿತು. ಇದನ್ನು ನಾವು ಸಾಲ್ವ್ ಮಾಡಿದ್ರೆ ಐ ಇಸ್ ನಾಟ್ ಈಕ್ವಲ್ ಟು ಜೆ ಆಗಿದ್ದಾಗ, ಅಂದರೆ a11 a22 ಬಿಟ್ಟು ಬೇರೆದು, a12 a21 ಇದೇನಾಗಿರುತ್ತಂತೆ 1 ಆಗಿರುತ್ತೆ. ಸೊ a11 ಅಲ್ಲ ಅವ್ರು ಹೇಳ್ತಾ ಇರೋದು a12. ಸೊ ಅಲ್ಲಿಗೂ 1 ಬರುತ್ತೆ, a21ಗೂ 1 ಬರುತ್ತೆ. ಬಟ್ i ಈಕ್ವಲ್ಸ್ ಟು ಜೆ ಅಂದರೆ a11 a22, 3x3 ಅಂದರೆ a33, ಈ ಥರ ಬರೋದಕ್ಕೆ 0 ಅಂತೆ. ಸೊ ಇಲ್ಲಿ ನಮಗೆ a11 a22 ಎರಡು 0 ಬರುತ್ತೆ. ಸೊ ಇವೆರಡಕ್ಕೂ 0 ಬಂದಾಗ ನಮಗೆ ಎ ಮ್ಯಾಟ್ರಿಕ್ಸ್ ಗೊತ್ತಾಯಿತು. ಫಸ್ಟು ಇಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ ಅಂತಂದರೆ ಎ ಮ್ಯಾಟ್ರಿಕ್ಸ್ನ ಕಂಡುಹಿಡಿಯೋದು. ಸೊ a² ಕಂಡುಹಿಡಬೇಕು ಅಂದರೆ ಇದಕ್ಕೆ ಸ್ಕ್ವೇರ್ ಮಾಡಿ ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿ. ಸೊ ನಾನು ಆಗಲೇ ಹೇಳ್ಕೊಟ್ಟಾಗೆ ಮಲ್ಟಿಪ್ಲಿಕೇಶನ್ನ ಈಸಿಯಾಗಿ ಮಾಡ್ಕೋಬೋದು. 0 × 0 + 1 × 1 ದಟ್ ಈಸ್ 1. ಇದು 0 + 0 ಬರುತ್ತೆ 0.
ಇದು 0 + 0 ಬರುತ್ತೆ 0, ಇದು 1 + 0 ಬರುತ್ತೆ 1. ಸೊ ಎ ಸ್ಕ್ವೇರ್ ಬಂದ್ಬಿಟ್ಟು 1 0 0 1 ಬಂತು. ಆಗಲೇ ಹೇಳಿದಾಗೆ ಇದು ಐ ಮ್ಯಾಟ್ರಿಕ್ಸ್ಗೆ ಈಕ್ವಲ್, ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಈಕ್ವಲ್ ಆಗಿರೋದ್ರಿಂದ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. 7th ಕ್ವೆಶನ್ ನೋಡಿ, ಮ್ಯಾಟ್ರಿಕ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಏನು ಹೇಳಬೇಕು ಈಗ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ದಾರೆ ಫಸ್ಟು. ಸೊ ಇದು ಐಡೆಂಟಿಟಿ ಆಗಬೇಕು ಅಂದರೆ ಇಲ್ಲೂ 1 ಇರಬೇಕಿತ್ತು ಆ್ಯಂಡ್ ಇಲ್ಲೂ 1 ಇರಬೇಕಿತ್ತು. ಆಲ್ ಡಯಾಗ್ನಲ್ ಎಲಿಮೆಂಟ್ಸ್ ಶುಡ್ ಬಿ ಈಕ್ವಲ್ ಟು 1 ಆಗಬೇಕಿತ್ತು. ಸೊ ಇಲ್ಲಿ 2 0 ಇರೋದ್ರಿಂದ ಅದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲ, ಬಟ್ ಇಟ್ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅವ್ರು ನಮಗೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕೇಳಿದರೆ ಅದಕ್ಕೆ ಹಾಕ್ಬೋದಿತ್ತು, ಬಟ್ ಸಿಮ್ಯಾಟ್ರಿಕ್ ಅಂತ ಕೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ, ಅಂದರೆ ನೋಡೋಣ ಮಾಡಿ. ಎ ಬಂದುಬಿಟ್ಟು ಇಲ್ಲೇ ಇದೆ, ಮತ್ತೆ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿ ಇ ಟಿಲೆಲ್ಲ ಬರೆದು ಮಾಡಬೇಕು ಅಂತ ಏನಿಲ್ಲ, ಬೋರ್ಡ್ಸ್ಗಾದರೆ ಬರ್ದು ತೋರಿಸ್ಬೇಕಾಗುತ್ತೆ. ಸೊ ಎ ಟ್ರಾನ್ಸ್ಪೋಸ್ ಮಾಡೋಣ. ಇದೆಲ್ಲ ರೋಲ್ ಇರೋದೆಲ್ಲ ಕಾಲಮಿಗೆ ಬರುತ್ತೆ, ಅಥವಾ ಕಾಲಮಲ್ಲಿ ಇರೋದೆಲ್ಲ ರೋಗೆ ಹೋಗುತ್ತೆ. ಸೊ 0 2 0 and 0 0 0. Yes, A transpose is equals to A, therefore the given matrix is symmetric. So option B correct answer ಆಗುತ್ತೆ ನಿಮಗೆ. ನೆಕ್ಸ್ಟ್ 8th ಕ್ವೆಶನ್ ನೋಡೋಣ. 8th ಕ್ವೆಶನಲ್ಲೂ ಅಷ್ಟೇ ಒಂದು ಮ್ಯಾಟ್ರಿಕ್ಸ್ನ ಕೊಟ್ಬಿಟ್ಟು ಅದು ಯಾವ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ದಾರೆ. ಸೊ ಡಯಾಗನಲ್ ಮ್ಯಾಟ್ರಿಕ್ಸ್ ಅಲ್ಲ, ಯಾಕಂತಂದರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಬೇಕು ಅಂತಂದರೆ ಈ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0 ಆಗಬೇಕಿತ್ತು. ಇಲ್ಲಿ ಬರೀ ಡಯಾಗ್ನಲ್ಸ್ ಎಲಿಮೆಂಟ್ಸ್ 0 ಆಗಿರೋದ್ರಿಂದ ಇಟ್ಸ್ ನಾಟ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕಾ, ನೀವೇನಾದರೂ ಟ್ರಾನ್ಸ್ಪೋಸ್ ಮಾಡಿ ನೋಡಿದ್ರೆ ಅಫ್ಕೋರ್ಸ್ ನಮಗೆ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಎ ಬರಲ್ಲ. ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ, ಈ ಸ್ಕೇಲಾರ್ ನೋಡಿ, ಇದು ಅಲ್ಲ, ಯಾಕಂತಂದರೆ ಡಯಾಗ್ನಲ್ ಎಲಿಮೆಂಟ್ಸ್ 0 ಆಗಬೇಕಿತ್ತು. ಸೊ ಇದಾಗಲ್ಲ. ಸೊ ಈ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಎಲ್ಲ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸಿಗೂ ಕೂಡ ಡಯಾಗನಲ್ ಎಲಿಮೆಂಟ್ಸ್ 0 ಇರಬೇಕು. ಸೊ ಇಲ್ಲಿ ಡಯಾಗ್ನಲ್ಸ್ ಎಲಿಮೆಂಟ್ 0 ಇದೆ ಅಂದ ತಕ್ಷಣ ನೀವು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ಗೆ ಹೋಗ್ಬಿಡಿ. ಆಮೇಲೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಇಲ್ಲಿರೋದು ಮೈನಸ್ ಸಿಂಬಲಲ್ಲಿ ಇರಬೇಕು. ಸೊ -5 ಅಂದರೆ +5 ಇರಬೇಕು. +8 ಇದ್ದರೆ ಇಲ್ಲಿ -8 ಇರಬೇಕು. ಇಲ್ಲಿ +12 ಇದ್ದರೆ ಇಲ್ಲಿ -12 ಇರಬೇಕು. ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0 ಆಗಬೇಕು. ಫಸ್ಟೇ ಡಯಾಗ್ನಲ್ ಎಲಿಮೆಂಟ್ 0 ಬಂದರೆ ಯು ಹ್ಯಾವ್ ಟು ಥಿಂಕ್ ದಟ್ ಈಸ್ ಅ ಸ್ಕ್ಯೂ ಸಿಮ್ಯಾಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 9th ಕ್ವೆಶನ್ಗೆ ಹೋಗೋಣ. ಎ ಅನ್ನೋದು ಒಂದು ಮ್ಯಾಟ್ರಿಕ್ಸ್. ಎ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ m × n. ಎ ಅನ್ನೋ ಮ್ಯಾಟ್ರಿಕ್ಸ್ಗೆ ಆರ್ಡರ್ ಕೊಟ್ಟಿದ್ದಾರೆ m × n, ಆ್ಯಂಡ್ ಬಿ ಈಸ್ ಅ ಮ್ಯಾಟ್ರಿಕ್ಸ್ ಸಚ್ ದ್ಯಾಟ್ ಎ ಬಿ ಟ್ರಾನ್ಸ್ಪೋಸ್ ಆ್ಯಂಡ್ ಬಿ ಟ್ರಾನ್ಸ್ಪೋಸ್ ಎ ಆರ್ ಬೋತ್ ಡಿಫೈನ್ಡ್, ದೆನ್ ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬಿ ಏನು ಅಂತ ಕೇಳ್ತಾ ಇದ್ದಾರೆ. ಈ ಪ್ರಾಬ್ಲಮ್ಗೆ ನಾನು ಆಪ್ಷನ್ ವೆರಿಫಿಕೇಷನ್ ಮೆಥಡ್ನ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಹೇಗೆ ಇಲ್ಲಿ ಎ ಮ್ಯಾಟ್ರಿಕ್ಸ್ನ ಆರ್ಡರ್ನ ಕೊಟ್ಟಿದ್ದಾರೆ, ಬಿ ಮ್ಯಾಟ್ರಿಕ್ಸ್ನ ಆರ್ಡರ್ನ ನಮಗೆ ಕೇಳಿದ್ದಾರೆ. ಎ ಬಿ ಟ್ರಾನ್ಸ್ಪೋಸ್ ಡಿಫೈನ್ ಆಗ್ತಾ ಇದೆ, ಬಿ ಟ್ರಾನ್ಸ್ಪೋಸ್ ಎ ಡಿಫೈನ್ ಆಗ್ತಾ ಇದೆ. ಎ ಬಿ ಟ್ರಾನ್ಸ್ಪೋಸ್ನ ಎಲ್ಲ ಆಪ್ಷನಲ್ಲೂ ಚೆಕ್ ಮಾಡ್ತಾ ಹೋಗೋಣ. ಇದು m × n. ಬಿ ಟ್ರಾನ್ಸ್ಪೋಸ್ ಅಂದರೆ m × m ಬರುತ್ತೆ. ಆ್ಯಂಡ್ ಇಲ್ಲಿ m × n ಬಂದು ಇಲ್ಲಿ m × m ಬಂದರೆ ನಮ್ಗೆ ಯಾವುದೇ ಕಾರಣಕ್ಕೂ ಈಗ ಮಲ್ಟಿಪ್ಲಿಕೇಶನ್ ಮಾಡೋಕ್ಕಾಗಲ್ಲ. ನಾನು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನಿಮಗೆ ಎ ಮ್ಯಾಟ್ರಿಕ್ಸ್ ಎ ಬಿ ಟ್ರಾನ್ಸ್ಪೋಸ್ ಅಲ್ವಾ, ಎ ಮ್ಯಾಟ್ರಿಕ್ಸ್ ಬಂದ್ಬಿಟ್ಟು m × n, ಬಿ ಟ್ರಾನ್ಸ್ಪೋಸ್ ಬಂದ್ಬಿಟ್ಟು m × n m. ಸೊ ಇವೆರಡು ಈಕ್ವಲ್ ಇಲ್ಲ ಅಂದಮೇಲೆ ಅವೆರಡು ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ ಎ ಹೊರಟೋಗುತ್ತೆ. ಇದು ಬರುತ್ತೆ ಯಾಕಂದರೆ ಟ್ರಾನ್ಸ್ಪೋಸ್ ಮಾಡಿದಾಗ n ಈಸ್ ಈಕ್ವಲ್ಸ್ ಟು n ಅಂತ ಬರುತ್ತಲ್ವ. ಸೊ ಇದೊಂದು ಗೊತ್ತಾಗಿದ ತಕ್ಷಣ ನಿಮ್ಗೆ ಬೇರೆ ಆಪ್ಷನ್ಸು ಗೊತ್ತಾಗುತ್ತೆ. ಬಟ್ ಬಿ ಟ್ರಾನ್ಸ್ಪೋಸ್ ಎ ಮಾಡಿದಾಗ, ಈಗ ಬಿ ಟ್ರಾನ್ಸ್ಪೋಸ್ ಎ ಮಾಡಿದಾಗ ಆಪ್ಷನ್ ಬಿಗೆ ಬಿ ಟ್ರಾನ್ಸ್ಪೋಸ್ ಎ ಮಾಡಿದಾಗ ಬಿ ಟ್ರಾನ್ಸ್ಪೋಸ್ ಏನಾಗುತ್ತೆ, n × n ಆಗುತ್ತೆ. ಎ ಟ್ರಾನ್ಸ್ಪೋಸ್ ಎ ಮಾತ್ರ ಏನಾಗುತ್ತೆ, m × n ಆಗುತ್ತೆ. ಸೊ ಇವೆರಡು ಕೂಡ ನಾಟ್ ಈಕ್ವಲ್ ಇರೋದ್ರಿಂದ ಈ ಆಪ್ಷನ್ ಆಗೋಲ್ಲ, n × m ಇದೆ. ಸೊ ಇದಕ್ಕೆ ಬಿ ಟ್ರಾನ್ಸ್ಪೋಸ್ ಎ ಬಿ ಟ್ರಾನ್ಸ್ಪೋಸ್ ಎ ಅಂತಂದರೆ m × n, ಬಿ ಟ್ರಾನ್ಸ್ಪೋಸ್ ಅಂತಂದರೆ m × n ಆಗುತ್ತೆ. ಇವೆರಡು ಈಕ್ವಲ್ ಇಲ್ಲ. ಸೊ ಉಳ್ಕೊಂಡಿರೋ ಆಪ್ಷನ್ ಒಂದೇ, ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸರಿನಾ? ಈಗ 10th ಕ್ವೆಶನ್ ಹೇಳ್ತೀನಿ. ಈ ಥರ ಆಪ್ಷನ್ ವೆರಿಫಿಕೇಷನ್ ಮೆಥಡ್ನ ಮಾಡ್ಬೋದು ನೀವು. ಸೊ ಎ ಮತ್ತು ಬಿ ಟ್ರಾನ್ಸ್ಪೋಸ್ ಒಂದು ಅದೇ ಬರ್ತಾಯಿದೆ. ಎ ಆ್ಯಂಡ್ ಬಿ ಅನ್ನೋದು ಎರಡು ಮ್ಯಾಟ್ರಿಸಸ್ಸು, ಎರಡಕ್ಕೂ ಆರ್ಡರ್ ಸೇಮ್ ಇದೆ. ಹಾಗಾದರೆ ಎ ಬಿ ಟ್ರಾನ್ಸ್ಪೋಸ್ ಮೈನಸ್ ಬಿ ಎ ಟ್ರಾನ್ಸ್ಪೋಸ್ ಏನಾಗಿರುತ್ತೆ? ಇದು ಆ್ಯಕ್ಚುಲಿ ನೀವು ಹೈ ಸ್ಟಡೀಸ್ ಮಾಡ್ತಾ ಡೈರೆಕ್ಟಾಗಿ ಗೊತ್ತಾಗುತ್ತೆ. ಇಟ್ ವಿಲ್ ಬಿ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಕೇಳಿಯಾರೆ, ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ದಟ್ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಐ, ದೆನ್ ಈ ಈಕ್ವೇಷನ್ ಏನಕ್ಕೆ ಈಕ್ವಲ್ ಆಗುತ್ತೆ ಅಂತ. ಸೊ ಈ ಈಕ್ವೇಷನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ನಾವು ಆನ್ಸರ್ ಹೇಳ್ಬೋದು. ಅದಕ್ಕೂ ಮುಂಚೆ 12th ಕ್ವೆಶನ್ ನೋಡ್ಬಿಟ್ಟೋಣ. ಫಾರ್ ಎನಿ ಟೂ ಮ್ಯಾಟ್ರಿಸಸ್ ಎ ಆ್ಯಂಡ್ ಬಿ ವಿ ಹ್ಯಾವ್,
ಈಗ ನಾವು ಎರಡು ಮ್ಯಾಟ್ರಿಕ್ಸ್ ಎ ಆ್ಯಂಡ್ ಬಿ ಇದ್ದಾಗ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಎ ಅಂತ ಹೇಳೋಕ್ಕಾಗಲ್ಲ, ಅದು ಈಕ್ವಲ್ ಆಗ್ದಲೂ ಇರ್ಬೋದು. ಸೊ ಎರಡನ್ನೂ ಹೇಳೋಕ್ಕಾಗಲ್ಲ. ಹಂಗಂತ ಎ ಬಿ ಇಸ್ ಈಕ್ವಲ್ಸ್ ಟು ನಲ್ ಮ್ಯಾಟ್ರಿಕ್ಸ್ ಅಂತಲೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಮ್ಯಾಟ್ರಿಕ್ಸ್. ನಮ್ಗೆ ಯಾವ ಥರ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನ್ ಆಫ್ ದಿಸ್ ಆನ್ಸರ್ ಆಗುತ್ತೆ. ನಮಗೇನಾದರೂ ಇಂಥದ್ದೇ ಮ್ಯಾಟ್ರಿಕ್ಸ್ ಇದೆ, ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ಈಗ ಎ ಬಿ ಮಲ್ಟಿಪ್ಲೈ ಮಾಡಿ ಬಿ ಎ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತಾ ಅಂತ ಕೇಳಿದ್ರೆ ಎಸ್ ಅಫ್ಕೋರ್ಸ್ ನಾವು ಮಾಡೋ ಆನ್ಸರ್ ಹೇಳ್ಬೋದು. ಬಟ್ ಇವ್ರು ಡೈರೆಕ್ಟ್ ಆ್ಯಂಡ್ ಜನರಲಾಗಿ ಹೇಳಿರೋದ್ರಿಂದ ಹಾಗೆ ಮಾಡೋಕ್ಕಾಗಲ್ಲ. ಇವಾಗ 11th ಕ್ವೆಶನ್ ಸ್ಟಾರ್ಟ್ ಮಾಡೋಣ. ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಐ ಅಂತ ಕೊಟ್ಟಿದ್ದಾರೆ, ಮತ್ತು ಈ ಈಕ್ವೇಷನ್ ಎಂತಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಈ ಈಕ್ವೇಷನ್ನ ಇಲ್ಲಿ ಬರ್ಕೊಂಡಿದ್ದೀನಿ ಆ್ಯಂಡ್ ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ. ಫಾರ್ಮುಲಾಸ್ ಹಾಕಬೇಕು. ಎ ಕ್ಯೂಬ್ ಮೈನಸ್ ಐ ಕ್ಯೂಬ್ ಮೈನಸ್ 3ab ಇಂಟು ಎ ಮೈನಸ್ ಐ. ಡೈರೆಕ್ಟ್ ಫಾರ್ಮುಲಾ ಗೊತ್ತಿದ್ರೆ ಡೈರೆಕ್ಟ್ ಹಾಕಿ. ಎ ಕ್ಯೂಬ್ ಪ್ಲಸ್ ಐ ಕ್ಯೂಬ್ ಪ್ಲಸ್ 3ai ಇಂಟು ಎ ಪ್ಲಸ್ ಐ ಮೈನಸ್ 7a. ಸೊ ಈಗ ಈಕ್ವಲ್ಸ್ ಟು ಎ ಕ್ಯೂಬ್ ಅಂತಂದರೆ ನಾವು ಇದನ್ನು ಎ ಸ್ಕ್ವೇರ್ ಇಂಟು ಎ ಅಂತ ಬರಿಬೋದು. ಎ ಸ್ಕ್ವೇರ್ ಐ ಅಂತ ಕೊಟ್ಟಿದ್ದಾರೆ, ಐ ಇಂಟು ಎ ಬಂದ್ಬಿಟ್ಟು ಎ ಆಗುತ್ತೆ, ಮೈನಸ್ ಐ ಕ್ಯೂಬ್ ಐ ಸ್ಕ್ವೇರ್ ಐ ಪವರ್ 4 ಎಲ್ಲ ಐ ಆಗಿರುತ್ತೆ, ಮೈನಸ್ 3ai ಅಂದರೆ 3a ಇಂಟು ಎ 3a ಸ್ಕ್ವೇರ್ ಪ್ಲಸ್ 3a. ಈ ಐ ಸ್ಕ್ವೇರ್ ಇಂಟು ಎ ಬಂದರೂ ಅದು ಎ ಅಂತಲೇ ಕನ್ಸಿಡರ್ ಆಗುತ್ತೆ. ಸೊ ಇದೇ ಎ ಕ್ಯೂಬ್ನ ನಾವು ಎ ಅಂತ ಬರಿಬೋದು, ಪ್ಲಸ್ ಐ ಕ್ಯೂಬ್ನ ಐ ಅಂತ ಬರಿಬೋದು, ಪ್ಲಸ್ 3a ಸ್ಕ್ವೇರ್ ಪ್ಲಸ್ 3a ಮೈನಸ್ 7a ಅಂತ ಬರ್ಕೋತೀವಿ. ಇವಾಗ ನಮಗೆ ಕ್ಯಾನ್ಸಲ್ ಆಗೋಂಥದ್ದನ್ನ ಕ್ಯಾನ್ಸಲ್ ಮಾಡ್ಬಿಡೋಣ. ಸೊ ಇದು ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಎ ಮತ್ತು ಇಲ್ಲಿ ಇಷ್ಟು ಎಲ್ಲ ಏನೇ ಇರೋದ್ರಿಂದ ನೋಡಿ 3 ಪ್ಲಸ್ 3 6 ಪ್ಲಸ್ 7 ಮೈನಸ್ 7 ಎಲ್ಲ ಕ್ಯಾನ್ಸಲ್ ಆಯಿತು. ಪ್ಲಸ್ ಐ ಮೈನಸ್ ಐ ಕ್ಯಾನ್ಸಲ್ ಆಯಿತು. ಸೊ ನಮ್ಗೆ ಉಳ್ಕೊಂಡಿದ್ದೆ ಒಂದೇ ಎ. ಸೊ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಸೊ ಆಪ್ಷನ್ ಎ ವಿಲ್ ಬಿ ಕರೆಕ್ಟ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಫಾರ್ ಇನ್ವಾಲ್ವಿಂಗ್ ಟಿಲ್ ದಿಸ್. ಇದೇ ಥರ ಇನ್ವಾಲ್ವ್ ಮಾಡ್ತಿದ್ರೆ ನಾನು ಒಳ್ಳೊಳ್ಳೆ ವಿಡಿಯೋಸ್ನ ನಿಮಗೋಸ್ಕರ ಮಾಡಾಕ್ತೀನಿ.